ಬೆಂಗಳೂರಿನಲ್ಲಿ ಕಂಡು ಕೇಳರಿಯದ ನೀರಿಗೆ ಹಾಹಾಕಾರ ಅನ್ನುವಂಥದ್ದು ಅಥವಾ ಬರಗಾಲ ಶುರುವಾಗಿದೆ. ಬಿಂದಿಗೆ ಇಟ್ಕೊಂಡು ಹೆಣ್ಮಕ್ಳು ಬೀದಿಯನ್ನ ಅಲಿಯುವಂತಹ ಪರಿಸ್ಥಿತಿ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿದೆ. ಕಳೆದ 20-25 ದಿನಗಳಿಂದ ಇದೇ ಪರಿಸ್ಥಿತಿಯಲ್ಲಿ ಬೆಂಗಳೂರು ಇರುವಂಥದ್ದು ಗಮನಾರ್ಹ. ಬೆಂಗಳೂರಲ್ಲಿ ಹನಿ ಹನಿ ನೀರಿಗೂ ಪರದಾಟ, ನೀರಿಗಾಗಿ ಹಗಲು ರಾತ್ರಿ ಕಾಯುವ ಪರಿಸ್ಥಿತಿ. ಸಿಲಿಕಾನ್ ಸಿಟಿಗೆ ಎಂದೂ ಕೇಳಿಲ್ಲದ ನೋಡಿರದ ಜಲಕ್ಷಾಮ ಎದುರಾಗಿದೆ. ಕಾವೇರಿ ನೀರು ಇಲ್ಲ, ಅಂತರ್ಜಲ ಕೂಡ ಬತ್ತುತ್ತಾ ಇದೆ. ನೀರಿಗಾಗಿ ಜನರ ಹಾಹಾಕಾರ ಶುರುವಾಗಿದೆ. ಕುಡಿಯುವ ನೀರಿಗಾಗಿ ಜನ ಪರದಾಟವನ್ನು ಮುಂದುವರಿಸಿದ್ದಾರೆ. ಖಾಲಿ ಕೊಡಗಳನ್ನು ಹಿಡಿದು ನೀರಿಲ್ಲ ಅಂತಿದ್ದಾರೆ. ಕಾವೇರಿ ನೀರು ನಮ್ಮ ಏರಿಯಾಕ್ಕೆ ಬರೋದಿಲ್ಲ, ಬೋರ್ವೆಲ್ ನೀರು ಸಹ ಈಗ ಬರ್ತಿಲ್ಲ, 10 ದಿನದಿಂದ ನೀರಿಲ್ಲದೆ ಸಾಕಾಗೋಗಿದೆ ಅಂತೇಳಿ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ವಿವೇಕಾನಂದ ನಗರದಲ್ಲಿ ನೀರಿನ ಹಾಹಾಕಾರ ಶುರುವಾಗಿದೆ. ಇಲ್ಲಿ ನೀರು ಬಂದು 15 ದಿನಗಳೇ ಆಗಿದೆ. ಸರ್ಕಾರದಿಂದ ಯಾವ ವ್ಯವಸ್ಥೆಯೂ ಕೂಡ ಆಗಿಲ್ಲ. ಇಲ್ಲಿ ನೀರಿಲ್ಲದ ಕಾರಣ ನಿವಾಸಿಯೊಬ್ಬರು ತಮ್ಮ ಮಗಳ ಮನೆಗೆ ಸ್ನಾನಕ್ಕೆ ಹೋಗ್ತಿದ್ದಾರೆ. ಅಂತಹ ದುಸ್ಥಿತಿ ಎದುರಾಗಿದೆ ನೋಡಿ. ರಿಯಾಲಿಟಿ ಚೆಕ್. ಸ್ಥಳ ವಿವೇಕನಗರ, ಕತ್ರಗುಪ್ಪೆ ಮುಖ್ಯ ರಸ್ತೆ. ಬೆಂಗಳೂರಲ್ಲಿ ನೀರಿಗೋಸ್ಕರ ಹಾಹಾಕಾರ ಶುರು ಆಗಿದೆ. ಎಲ್ಲ ಕಡೆ ನೀರಿಗೆ ಹಾಹಾಕಾರ ಆಗ್ತಿದ್ರೆ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಬಸವನಗುಡಿಯಲ್ಲೂ ಸಹ ನೀರಿಗೋಸ್ಕರ ಜನ ಬೀದಿಗೆ ಬಂದಿದ್ದಾರೆ. ಕಾರಣ ಇಷ್ಟೇ, ನೀರು ಸರಿಯಾಗಿ ಬರ್ತಿಲ್ಲ ಅಂತ. ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಅವರನ್ನು ಮಾತಾಡ್ಸೋಣ. ಇದು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಕತ್ತರಿಗುಬ್ಬೆ ಮುಖ್ಯ ರಸ್ತೆಯಲ್ಲಿರುವಂಥ ವಿವೇಕಾನಂದ ನಗರ ಅಂತ. ಈ ನಗರದಲ್ಲಿ ಈ ರಸ್ತೆ ಏನು ಕಾಣಿಸ್ತಿದೆ, ರಸ್ತೆಯಲ್ಲಿರುವಂಥ ಮನೆಗಳಿಗೆ ನೀರು ಸರಿಯಾಗಿ ಬರ್ತಿಲ್ಲ. ಬರ್ತಿರುವಂಥ ನೀರು ಕೇವಲ ಅರ್ಧ ಗಂಟೆ ಬಿಡ್ತಾರೆ, ಅದು ಮಣ್ಣಿರುತ್ತೆ, ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಅಮ್ಮ, ಎಷ್ಟು ದಿನ ಆಯ್ತಮ್ಮ ನೀರು ಬಂದು? ನೀರು ಬಂದು 1 ತಿಂಗಳಾಯ್ತು ಸರ್. 1 ತಿಂಗಳಾಯ್ತು. 3:30ಗೆ ಬಿಟ್ಟರೆ 4:30ಗೆಲ್ಲ ನಿಲ್ಲಿಸ್ಬಿಡ್ತಾರೆ. ಏನು ಮಾಡ್ತಿದ್ದೀರಾ ಈಗ ಕುಡಿಯೋ ನೀರಿಗೆ ಮತ್ತು ಬಳಕೆ ನೀರಿಗೆ? ಎಲ್ಲಿ ಹೋಗ್ತಿದ್ದೀರಾ? ಬರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಟ್ಯಾಂಕರಲ್ಲಿ ಏನಾದ್ರು ತರಿಸ್ಕೊತೀರಾ? ಟ್ಯಾಂಕರ್ ಏನೂ ತರಿಸಲ್ಲ. ಟ್ಯಾಂಕರ್ಗೆ ಹೇಳ್ತಾರೆ 2,000-3,000 ಹೇಳ್ತಾರೆ. ನಮ್ಮಂಥವ್ರು ಎಲ್ಲಿಂದ ತರೋದು? ಓಕೆ ಅಮ್ಮ, ನೀವು ಸ್ನಾನಕ್ಕೆ ಈ ಏರಿಯಾದಿಂದ ಇಲ್ಲಿಂದ 1.5 ಕಿಲೋಮೀಟರ್ ಮಗಳ ಮನೆಗೆ ಹೋಗ್ತಿದ್ದೀರಾ. ಎಷ್ಟು ಸಮಸ್ಯೆ ಆಗ್ತಿದೆ ಅಮ್ಮ? ತುಂಬ ಸಮಸ್ಯೆ ಆಯ್ತದ ಯಾಕಂದ್ರೆ ಬೆಂಗಳೂರು ಬಿಟ್ಟು ಊರಿಗೆ ಹೋಗ್ಬೇಕು ಅನ್ನೋಂಗೆ ಆಗೋಗದ. ನೀರೇ ಇಲ್ಲ, ಹಂಗಾಗೋಗದಕ್ಕಪ್ಪ. ಹೇಳಿ, ಎಷ್ಟು ಕಷ್ಟ ಆಗ್ತಿದೆ ನೀರಿಗೋಸ್ಕರ? ಅದು ಯಾವುದೋ ಒಂದು ಬೆಂಗಳೂರು ಔಟ್ಸ್ಕಟ್ ಆದರೆ ಓಕೆ, ಬೆಂಗಳೂರು ಹೃದಯ ಭಾಗ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಥರ ಆಗ್ತಿದೆ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. 1-1.5 ತಿಂಗಳಿಂದ ನಮಗೆ ನೀರಿಂದು ಪ್ರಾಬ್ಲಮ್ ಅಂದರೆ ಹೇಳೋಕ್ಕಾಗ್ತಾ ಇಲ್ಲ. ಬೋರ್ ಬರ್ತಾ ಇರೋದು ಅದು ನಿಂತೋಗಿದೆ. ಈ ನೀರು ನೋಡಿದ್ರೆ 2 ಗಂಟೆ, 2:30, 3 ಗಂಟೆ ಅಂತ ನಿದ್ದೆ ಎಲ್ಲ ಬಿಟ್ಕೊಂಡು ಅಷ್ಟೊತ್ತಿಗೆ ಏನೋ ಮಾಡ್ಕೊಳ್ಳೋಣ ಅಂತಂದ್ರು ಅದನ್ನು ಕರೆಕ್ಟಾಗಿ ಬಿಡ್ತಾ ಇಲ್ಲ. ಅರ್ಧ ಗಂಟೆ ಬಂದರೆ 1 ಗಂಟೆ ಬಂದಿದ್ದು ತುಂಬ ಅಪರೂಪ. ಈ ನಡುವೆ ಅಂತ ಅರ್ಧ ಗಂಟೆಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಕೆಳಗಡೆಯಿಂದ ನಾವು ಫಸ್ಟ್ ಫ್ಲೋರು, ಇವರು ಸೆಕೆಂಡ್ ಫ್ಲೋರ್ ಎಲ್ಲ ಇದ್ದಾರೆ. ಅಲ್ಲಿ ಮೇಲ್ಗಡೆ ಹೊತ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ. ಕೆಳಗಡೆಯಿಂದ ಬೋರ್ ಇದು ಮೋಟ್ರ್ ಸ್ಟಾರ್ಟ್ ಮಾಡೋಣ ಅಂದರೆ ಮೇಲೆ ಹತ್ತೋದು ಇಲ್ಲ. ಸಿಂಟೆಕ್ಸ್ ಅವಕ್ಕೆಲ್ಲ ಆಗ್ತಾ ಇಲ್ಲ. ಇದಿಷ್ಟು ಇಲ್ಲಿ ಸ್ಥಳೀಯರು ಹೇಳ್ತಿರೋದು. ಬೆಂಗಳೂರು ಬಿಟ್ಟು ಊರಿಗೆ ಹೋಗ್ಬಿಡ್ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ನೀರು ಬಿಟ್ಟು 15 ದಿವಸ 1 ತಿಂಗಳ ಮೇಲೆ ಆಗ್ತಿದೆ. ಸ್ನಾನಕ್ಕೆ ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಬರೋ ನೀರು ಸಾಲ್ತಿಲ್ಲ ಅಂತ ಹೇಳ್ತಿರುವಂಥದ್ದು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಹುತೇಕ ಎಲ್ಲ ಏರಿಯಾಗಳಲ್ಲಿ ನೀರಿಗಾಗಿ ಹಾಹಾಕಾರ ಎದ್ದಿದೆ. ನಗರದ ಮಲ್ಲಸಂದ್ರದಲ್ಲಿ ಜನ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಕಾವೇರಿ ನೀರು ಕೆಲವೆಡೆ ವಾರಕ್ಕೊಮ್ಮೆ ಬರ್ತಿದೆ. ಆದರೆ ಮೇಲ್ಭಾಗದಲ್ಲಿರುವಂತಹ ಮನೆಗಳಿಗೆ ನೀರು ಬರ್ತಾ ಇಲ್ಲ. ಯಾವ ಭಾಗ್ಯಗಳು ಬೇಡ, ನೀರಿನ ಭಾಗ್ಯ ಕೊಡಿ ಅಂತಿದ್ದಾರೆ ಮಲ್ಲಸಂದ್ರದ ಜನ. ರಿಯಾಲಿಟಿ ಚೆಕ್. ಸ್ಥಳ ಮಲ್ಲಸಂದ್ರ, ದಾಸರಹಳ್ಳಿ. ಸರ್ಕಾರ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೊರಟಿದೆ. ಆದರೆ ಜನರ ಮೂಲಭೂತ ಸಮಸ್ಯೆಗಳು, ಅದರಲ್ಲೂ ಕೂಡ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ನಾನಿವತ್ತು ಬಗಲಗುಂಟೆ ಹತ್ತಿರದಲ್ಲಿರ್ತಕ್ಕಂಥ ಮಲ್ಲಸಂದ್ರದಲ್ಲಿ ಬಳಿದ್ದೇನೆ. ನೋಡಬಹುದಾಗಿದೆ ಇಲ್ಲಿ ಮಲ್ಲಸಂದ್ರ ವ್ಯಾಪ್ತಿಯಲ್ಲಿ ಯಾವ ರೀತಿ ಜನ ನೀರಿಗಾಗಿ ಪರದಾಡುವಂಥ ಒಂದು ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಇಲ್ಲಿರ್ತಕ್ಕಂತಹ ಜನರಿಗೆ ವಾರಕ್ಕೆ 1 ಸಲ ಅಥವಾ 10 ದಿನಕ್ಕೆ 1 ಸಲ ಕೇವಲ ಒಂದು ಅರ್ಧ ಗಂಟೆ ಮಾತ್ರ ಒಂದು ಕಾವೇರಿ ನೀರು ಬರುತ್ತೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಆ ನೀರು 1 ವಾರ ಗಂಟಲೆ ಸಾಕಾಗಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಬೋರ್ವೆಲ್ಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಬೋರ್ಗಳು ಕೂಡ ಫೇಲ್ ಆಗಿರ್ತಕ್ಕಂಥ ಒಂದು ದೃಶ್ಯಗಳನ್ನು 2-3 ಬೋರ್ಗಳನ್ನ ಹಾಕಿದ್ರು ಕೂಡ ಎಲ್ಲಿಯೂ ಕೂಡ ನೀರು ಬರ್ತಾ ಇಲ್ಲ. ಒಂದು ಕಡೆ ಕಾವೇರಿ ನೀರು ಬರ್ತಾ ಇಲ್ಲ, ಜೊತೆಗೆ ಬೋರ್ವೆಲ್ನ ನೀರು ಕೂಡ ಬರ್ತಾ ಇಲ್ಲ. ಹೀಗಾಗಿ ನೀರಿಗಾಗಿ ಜನ ಅಲೆದಾಡುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇಲ್ಲಿರ್ತಕ್ಕಂಥ ಜನರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಅಮ್ಮ, ಇವಾಗ ಎಷ್ಟು ದಿನಕ್ಕೊಂದ್ಸಲ ನೀರು ಬರುತ್ತೆ? ಎಷ್ಟು ಪ್ರಾಬ್ಲಮ್ ಆಗಿದೆ? ಅಯ್ಯೋ, ನಮ್ಮ ಕಾವೇರಿ ನೀರು ವಾರಕ್ಕೆ 2 ಸತಿ ಹೇಳ್ತಿದ್ರು. ಇವಾಗ 1 ಸತಿ 10 ದಿವಸ ಆದ್ರೂ 1 ಸತಿ ಕೊಡಲ್ಲ. ಬಂದು ಮನೆಗೆ 4 ಬಿಂದಿಗೆ ಬರ್ತವೆ, ಇಲ್ಲ ಬರೋದೇ ಇಲ್ಲ. ನಾವೇನು ಮಾಡೋದು? ಬೋರ್ಗಲ್ಲಿತ್ತು, ಬೋರ್ಗಲ್ಲು ಕೆಟ್ಟೋಗೋದೆ. ನಮ್ಮ ಸಮಸ್ಯೆ ಯಾರಿಗೆ ಹೇಳ್ಕೊಳ್ಳೋದ? ನಮ್ಗೆ 2 ಸತಿ ಕಾವೇರಿ ನೀರು ಬೇಕೇ ಬೇಕು. ಬರೋ ನೀರು ಏನು ನಮ್ಗೆ ಯಾವ ನೀರು ಹೊತ್ತಲ್ಲ ಅಪ್ಪಿಗೆ. ಬೋರ್ 15 ದಿವಸ ಆದರೂ ಬರಲ್ಲ, ಏನಾದರೂ ಬರಲ್ಲ, ಯಾವ ನೀರು ಹೊತ್ತಕ್ಕಲ್ಲ. ಹಂಗಾಗಿ ಭಾರಿ ಕಷ್ಟ ಆಗಿದೆ ನಮಗಂತೂ. ನೀರು ವಾರಕ್ಕೆ 2 ಸರಿ ಕಾವೇರಿ ನೀರು ಕೊಡಲೇಬೇಕು. ಅದೇ ನೀರು ಪ್ರಾಬ್ಲಮ್ಮು. ನೀರಿಗೊಂದು ಸೌಕರ್ಯ ಮಾಡಿಕೊಡಿ ಅಂತ ಕೇಳ್ತೀವಿ. ಓಕೆ ಅಮ್ಮ, ನೀರಿನ ಪ್ರಾಬ್ಲಮ್ ಅಮ್ಮ. ವಾರಕ್ಕೆ 2 ಸಾರಿ ಆದರೂ ಬಿಡಲಿ. ಕಾವೇರಿ ನೀರೇ ಇಲ್ಲ ನಮಗೆ. ಬೋರ್ನು ಕೆಟ್ಟೋಗಿದೆ.
ಇಷ್ಟು ತೊಂದರೆ ಆಗ್ಬಿಟ್ಟಿದೆ ಅಮ್ಮ. ಒಟ್ಟಿನಲ್ಲಿ ಇಲ್ಲಿರ್ತಕ್ಕಂತಹ ಜನ ಹೇಳೋದೇನೆಂದರೆ ನಮಗೆ ವಾರಕ್ಕೆ 2 ತಾಸು ನೀರು ಬರುತ್ತೆ, ಅದರಲ್ಲೂ ಕೂಡ ಮೇಲ್ಭಾಗದಲ್ಲಿರ್ತಕ್ಕಂತಹ ಮನೆಗಳಿಗಂತೂ ನೀರು ಬರೋದೇ ಇಲ್ಲ. ಇನ್ನು ಬೋರ್ವೆಲ್ ಅಂತೂ ಕೆಟ್ಟು ಹೋಗಿದ್ದಾವೆ. ಹೀಗಾಗಿ ಇದನ್ನು ಸರಿಪಡಿಸುವಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ನಮಗೆ ಯಾವುದೇ ರೀತಿಯ ಭಾಗ್ಯಗಳು ಬೇಡ, ನಮಗೆ ನೀರಿನ ಭಾಗ್ಯ ಕೊಡಿ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಮಾರ್ಚ್ನಲ್ಲಿಯೇ ಇಷ್ಟು ಸಮಸ್ಯೆ ಆಗಿದೆ, ಇನ್ನು ಮುಂದಿನ ದಿನಗಳು ಇನ್ನಷ್ಟು ಜಲ ಸಮಸ್ಯೆ ಆಗೋದಂತೂ ಪಕ್ಕ. ಜನ ನೀರಿಗಾಗಿ ರಸ್ತೆ ಅಲೆಯುವಂತಹ ಪರಿಸ್ಥಿತಿ ನಿರ್ಮಾಣವಾದರೂ ಅಚ್ಚರಿ ಇಲ್ಲ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದ್ರೆ ಸರ್ಕಾರ ನೀರಿನ ಸರಬರಾಜನ್ನ ಸರಿಯಾಗಿ ಮಾಡಬೇಕಿದೆ. ಮಾರುತಿ ಬೆಳ್ಳೂರು ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.